ತಿನ್ಸ್ಕೊಡ್ರಿಪ್ಪ ಆಯ್ತಾ ಬಾಬಣ ಬಾಬಣ ನೀವು ತಿನ್ಬಿಟ್ಟು ಇಲ್ಲ ನೋಡಿ ಇಲ್ಲ ಇಲ್ಲ ಹಾಂ ಈಗವರಪ್ಪ ವೆಂಕಟೇಶ ಹಾಂ ಇಲ್ಲ ಕರ್ನಾಟಕ ರೈತ ಜನಸೇನಾ ಚಿಕ್ಕಬಳ್ಳಾಪುರ ವತಿಯಿಂದ ಇಂದು ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಖ್ಯಾತ ನಟ ಪವನ್ ಕಲ್ಯಾಣ್ ರವರ ಹುಟ್ಟುಹಬ್ಬವನ್ನು ಸಮಾಜ ಸೇವೆ ಕಾರ್ಯ ಆಯೋಜಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸುಷ್ಮಾ ಶ್ರೀನಿವಾಸ್ ಅಂತ ಕರ್ನಾಟಕ ರೈತ ಜನಸೇನಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತು ನಾವು ಪವನ್ ಕಲ್ಯಾಣ್ ಅವರ ಹುಟ್ಟಿದಬ್ಬವನ್ನು ಆಚರಿಸ್ತಾ ಇದ್ದೀವಿ. ಆಂಧ್ರ ಉಪಮುಖ್ಯಮಂತ್ರಿಗಳಾದಂತಹ ಜನಸೇನಾ ಸಂಸ್ಥಾಪಕರಾದಂತಹ ಪವನ್ ಕಲ್ಯಾಣ್ ಅವರು ಹುಟ್ಟಿದಬ್ಬ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಇವಾಗಲೇ ರಕ್ತದಾನ ನಡೀತಾ ಇದೆ. 12 ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮಹತ್ವವಾದ ಕಾರ್ಯಕ್ರಮ ಪೌರ ಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಇನ್ಶೂರೆನ್ಸನ್ನು ಮಾಡಿಸಿದ್ದೀವಿ. ಯಾರಿಗೆ ಅವಶ್ಯಕತೆ ಇದೆ ಅವರು ಮಾಡಿಸ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಬಾಂಡ್ ವಿತರಣೆಯನ್ನು ಸಹ ಇವತ್ತು ಮಾಡ್ತಾ ಇದ್ದೀವಿ. ಇಂಥ ಒಬ್ಬ ಅಪರೂಪದ ವ್ಯಕ್ತಿ ಅಂತಲೇ ಹೇಳಬೇಕು ಪವನ್ ಕಲ್ಯಾಣ್ ಅವರು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ನಾವು ನಟರನ್ನ ನೋಡಿದ್ದೀವಿ, ಬಹಳಷ್ಟು ರಾಜಕೀಯ ವ್ಯಕ್ತಿಗಳನ್ನ ನೋಡಿದ್ದೀವಿ, ಬಹಳಷ್ಟು ಜನಗಳನ್ನ ನೋಡ್ತಾನೆ ಬರ್ತಾ ಇದ್ದೀವಿ. ಆದರೆ ಎಲ್ಲರಿಗಿಂತ ಅಭೂತಪೂರ್ವವಾದಂಥ ವ್ಯಕ್ತಿ, ಸಮಾಜಕ್ಕೆ ಉತ್ತಮ ಕೊಡುಗೆ ಅವರು ಅಂತಲೇ ಹೇಳಬೇಕು. ಅವರ ದಾರಿಯಲ್ಲಿ ಎಲ್ಲ ನಮ್ಮ ಮಕ್ಕಳು ನಡೀಲಿ ಅನ್ನೋದು ನಮ್ಮ ಆಸೆ. ಬರೀ ಏನೋ ಒಂದು ಅಭಿಮಾನಿ ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವವನ್ನು ನಾವೆಲ್ಲರೂ ಅಭಿಮಾನಿಸ್ತೀವಿ. ಅವರು ನಟರು ಅಂತ ಆಗ್ಬೋದು ಅಥವಾ ನೋಡಲಿಕ್ಕೆ ಸ್ಮಾರ್ಟ್ ಆಗಿದ್ದಾರೆ ಅಂತ ಖಂಡಿತ ಅಲ್ವೇ ಅಲ್ಲ. ಅವರ ವ್ಯಕ್ತಿತ್ವ, ಅವರು ಮಾಡುತ್ತಿರುವಂಥ ಕೆಲಸ. ಯಾಕೆಂದರೆ ನಾನು ಈ ಮಾತನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಅವರು ನಟನೆ ಮಾಡುವಾಗಲೂ ನೋಡಿದ್ದೀವಿ ನಾವು, ಅವರು ಸೋತಾಗೂ ನೋಡಿದ್ದೀವಿ, ಇವಾಗ ಗೆದ್ದ ಮೇಲೂ ನೋಡ್ತಾ ಇದ್ದೀವಿ. ಪವನ್ ಕಲ್ಯಾಣ್ ಅವ್ರಿಗೆ ಎದುರು ಯಾರೂ ಇಲ್ಲ. ಕಾರಣ ಇವಾಗ ನೋಡಿ, ಅವರು ಎಲೆಕ್ಷನ್ ನಿಲ್ಲಕ್ಕೆ ಮುಂಚೆ ಏನು ಮಾತು ಕೊಟ್ಟಿದ್ರು ಅದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರು ಕೆಳಮಟ್ಟದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಂಚಾಯಿತಿ ವೈಸಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಫ್ರೀಡಮ್ ಕೊಟ್ಟಿದ್ದಾರೆ. ಇವತ್ತು ಹಿಂದೂ ಮತ್ತೆ ಒಂದು ಧಾರ್ಮಿಕ ಏನಿದೆ ದೇವಸ್ಥಾನಗಳಿಗೆ ಅಲ್ಲಿ ಬರುವಂಥ ಫಂಡನ್ನು ಅದಕ್ಕೆ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಎಲ್ಲೂ ಅವರು ಧರ್ಮವನ್ನು ಒಡೆಯೋ ಕೆಲಸ ಮಾಡಿಲ್ಲ, ಮತ್ತೆ ಜಾತಿ ಭೇದವನ್ನು ತೋರಿಸುವಂಥ ಮಾತುಗಳು ಹೇಳಿಲ್ಲ. ಅವರು ಅಭೂತಪೂರ್ವವಾದ ವ್ಯಕ್ತಿ. ಅವರಿಗೆ ಅವರ ಒಂದು ವ್ಯಕ್ತಿತ್ವಕ್ಕೆ ನಾವೆಲ್ಲ ಚಿರಋಣಿಗಳಾಗಿದ್ದೀವಿ. ನಾವು ಅವರದ ಒಂದು ದಾರಿಯಲ್ಲಿ ನಡಿಬೇಕು ಅಂತ ಎಲ್ಲ ತೀರ್ಮಾನವನ್ನ ಮಾಡಿದ್ದೀವಿ. ನಾವು ನಡಿತೀವಿ ಸಹ. ನಾವು ಏನು ಒಬ್ಬ ವ್ಯಕ್ತಿಯನ್ನ ಅಭಿಮಾನಿಸ್ತಾರೆ ಅಂದರೆ ಬರೀ ಕಟೌಟ್ ಹಾಕ್ತಾರೆ, ಹಾಲಭಿಷೇಕ ಮಾಡ್ತಾರೆ ಅನ್ನೋದಲ್ಲದೆ, ಇವತ್ತಿನ ದಿನ ಇಷ್ಟು ಮಕ್ಕಳು ಇನ್ನೂ ಬರ್ತಾರೆ, ಬಹಳ ಜನ ಬರೋರಿದ್ದಾರೆ, ಸಾವಿರಾರು ಜನ ಮಕ್ಕಳು ಬರ್ತಾ ಇದ್ದಾರೆ. ಎಲ್ಲರೂ ಸಹಿತ ಅವರ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಡೀತಾರೆ. ಎಲ್ಲ ಒಂದು ಸಮಾಜದಲ್ಲಿ ಒಂದು ಚೇಂಜನ್ನು ತರಬೇಕು ಅಂತ ಹೇಳಿ ನಾವೆಲ್ಲ ಹೊರಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಮತ್ತೆ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಖಂಡಿತ ಇಲ್ಲ, ನಾವು ಯಾವುದೇ ಒಂದು ಪಕ್ಷದ ಆಸೆಗಾಗ್ಬೋದು ಅಥವಾ ಏನೋ ನಾಳೆ ಒಂದು MLA ಆಗಬೇಕು ಅಂತ ಆಗಲಿ ಅಥವಾ ಇನ್ನೇನೋ ಆಗಬೇಕು ಅಂತ ಆಗಲಿ ಖಂಡಿತ ಮಾಡಿದ್ದಲ್ಲ. ನಾನು ಎಲ್ಲರಿಗೂ ಗೊತ್ತಿದ್ದಂತೆ 20 ವರ್ಷದಿಂದ ಒಂದು ಸೋಷಿಯಲ್ ಸರ್ವಿಸ್ ಅಂದರೆ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂಥ ಒಬ್ಬ ಹೋರಾಟಗಾರ್ತಿ ನಾನು ಇವತ್ತು ಸಹಿತ ನಾನೇ ಅಲ್ಲ, ಹುಡುಗರು ಅಷ್ಟೇ. ನಾವು ಅವ್ರ ಪರ್ಮಿಷನ್ ತೊಗೊಂಡು ಮಾಡಬೇಕಾಗಿಲ್ಲ ಒಳ್ಳೆ ಕೆಲಸ. ನಮಗೆ ಅವ್ರು ಒಳ್ಳೆಯವರು ಅನಿಸಿದ್ದಾರೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ರೀತಿ ಅಪೇಕ್ಷೆ ಇಲ್ಲ. ಅಕಸ್ಮಾತ್ ಜನಸೇನಾ ಪಕ್ಷ ಕರ್ನಾಟಕಕ್ಕೆ ಬಂದ್ರೆ ಅಭೂತಪೂರ್ವವಾಗಿ ಸ್ವೀಕಾರ ಮಾಡ್ತೀವಿ. ಯಾರೇ ಕ್ಯಾಂಡಿಡೇಟ್ ಆಗಲಿ ಖಂಡಿತ ಕ್ಯಾನ್ವಾಸ್ ಮಾಡ್ತೀನಿ. ಅವತ್ತು ರಾಜಕೀಯಕ್ಕೆ ಖಂಡಿತ ಬರುವಂತ ವ್ಯವಸ್ಥೆ ಆಗತ್ತೆ. ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಿತವಾಗಿ ಪವನ್ ಕಲ್ಯಾಣ್ ಅಭಿಮಾನಿಗಳು ಬಂದು ರಕ್ತದಾನ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸಲಾಯಿತು. ಇದಲ್ಲದೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪವನ್ ಕಲ್ಯಾಣ್ ರವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪವನ್ ಕಲ್ಯಾಣಿಗೆ ಪವನ್ ಕಲ್ಯಾಣಿಗೆ ಉಪಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಬಾಬುಲಿಗೆ ಬಾಬು ಕಲ್ಯಾಣ್ ಬಾಬು 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 ಸಿಎಂ ಪವರ್ ಸ್ಟಾರ್ 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 ಬಾಬುಲಿಗೆ ಬಾಬು ಕಲ್ಯಾಣ್ ಬಾಬು ಬಾಬುಲಿಗೆ ಬಾಬು ಕಲ್ಯಾಣ್ ಬಾಬು ಬಾಬುಲಿಗೆ ಬಾಬು ಕಲ್ಯಾಣ್ ಬಾಬು ಜೈ ಪವರ್ ಸ್ಟಾರ್ ಜೈ ಪವರ್ ಸ್ಟಾರ್. ಇದೇ ಸಂದರ್ಭದಲ್ಲಿ ಕರ್ನಾಟಕ ರೈತ ಜನಸೇನಾ ರಾಜ್ಯಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಮಾತನಾಡಿ, ಪವನ್ ಕಲ್ಯಾಣ್ ಅಪರೂಪದ ವ್ಯಕ್ತಿತ್ವ ಹೊಂದಿದ್ದು
ಅವರ ಸೇವೆ ಇತರರಿಗೆ ಮಾದರಿ. ಸಮಾಜವನ್ನು ತಿದ್ದಲು ಮುಂದೆ ಬಂದಿರುವ ಪವನ್ ಕಲ್ಯಾಣ್ ಅವರಂತಹ ಮನುಷ್ಯ ಸಮಾಜಕ್ಕೆ ಅವಶ್ಯಕತೆ ಇದೆ. ಹಾಗಾಗಿ ಅವರ ಹುಟ್ಟುಹಬ್ಬದಂದು ರಕ್ತದಾನ ಶಿಬಿರ, ಅನ್ನ ಸಂತರ್ಪಣೆ ಜೊತೆಗೆ ಪೌರ ಕಾರ್ಮಿಕರ ಹೆಣ್ಣು ಮಕ್ಕಳಿಗೆ ಗೌರವ ಪೂರ್ವಕವಾಗಿ ಅರಿಶಿನ ಕುಂಕುಮ ನೀಡಿ ಸೀರೆ ವಿತರಿಸಿದ್ದೇವೆ ಎಂದರು. ಕೂಗ್ರೆ